ವೆಲ್ಕಮ್ ಟು ಕುಕ್ ವಿತ್ ರುಮಾನ. ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಎನಿಸ್ಕೊತೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ಇರುವ ಬೆಲ್ ಪ್ರೆಸ್ ಮಾಡಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡುವವರು ನಾನು ಇದಕ್ಕಿಂತ ಮುಂಚೆ ಹಾಕಿದ ವೀಡಿಯೋಸ ನೀವು ನೋಡಲಿಕ್ಕೆ ಮರಿಬಾರ್ದು. ಹಾಗಾದರೆ ಇವತ್ತು ನಾನು ಒಂದು ಬ್ಯಾಚುಲರ್ ಸ್ಪೆಷಲ್ ಚಿಕನ್ ಕರಿ ಮಾಡಬೇಕಂತಿದ್ದೀನಿ. ಇದು ತುಂಬ ಈಸಿ ಮಾಡಲಿಕ್ಕೆ. ಕುಕ್ಕರಲ್ಲಿಟ್ಟು ಒಂದು 10 ನಿಮಿಷದಲ್ಲಿ ನಮಗೆ ಚಿಕನ್ ಕರಿ ವೆರೈಟಿಯಾಗಿ ಮಾಡ್ಬೋದು. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಫ್ರಮ್ ಬ್ಯಾಚುಲರ್ಸ್. ಹಾಗಾದರೆ ನಾವು ವಿಡಿಯೋ ನೋಡುವ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕುವ. ಇಂಜಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನು ಇದರಲ್ಲಿ 2 ಹಸಿಮೆಣಸು ತೆಗೆದಿದ್ದೇನೆ, 2 ಆನಿಯನ್, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಕಂದು ಬಣ್ಣ ಹಾಕಬೇಕು, ಚೆನ್ನಾಗಿ ಬೇಯಬೇಕು. ಆದಮೇಲೆ ಅದಕ್ಕೆ 2 ಟೀ ಸ್ಪೂನ್ ಮೆಣಸು, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಿಮಗೆ ಕುಕ್ಕರಲ್ಲಿದ್ದರೆ ಪ್ಯಾನಲ್ಲೂ ಇಡ್ಬೋದು. 2 ಟೊಮ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಒಂದು ಅರ್ಧ ಪೊಟ್ಯಾಟೊ, ಸ್ವಲ್ಪ ಕ್ಯಾಪ್ಸಿಕಮ್. ಇದು ಆಪ್ಷನಲ್, ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ, ಬೇಕಂತಿಲ್ಲ. ಚೆನ್ನಾಗಿ ಬೇಯುವ ತನಕ ಮಿಕ್ಸ್ ಮಾಡಿ. ಆಮೇಲೆ ನಾವು ತೆಗೆದು ತೊಳೆದಿಟ್ಟ 1/2 ಕಿಲೋ ಚಿಕನ್ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಮಿಕ್ಸ್ ಆಗುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಫ್ಲೇಮ್ ಸ್ವಲ್ಪ ಸ್ಲೋ ಇಡಬೇಕು. ಆಮೇಲೆ ಅದಕ್ಕೆ ನಾವು 1.5 ಗ್ಲಾಸಷ್ಟು ನೀರು ಹಾಕಬೇಕು. ಬಿಸಿ ನೀರು ಹಾಕಿದರೆ ತುಂಬ ಒಳ್ಳೆಯದು, ಬಿಸಿ ನೀರು ಇಲ್ಲದ್ರೆ ನಾರ್ಮಲ್ ನೀರು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಮಿಕ್ಸ್ ಮಾಡಿ ಲಿಡ್ ಹಾಕುವ. ಇದೀಗ ನಾವು ಒಂದು ಮೀಡಿಯಂ ಫ್ಲೇಮಲ್ಲಿ 4 ವಿಸಿಲ್ ಮಾಡಬೇಕು. ನಾವು ಪಾತ್ರೆಯಲ್ಲಿ ಇಡುವುದಾದರೆ 20 ಮಿನಿಟ್ಸ್ ಬೇಯಬೇಕು. ಈಗ ಬೆಂದಿದೆ, ಏರ್ ತೆಗೆದ ಮೇಲೆ ಓಪನ್ ಮಾಡಬೇಕು. ಈಗ ಬೆಂದಿದೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಬೇಕು. ನಾನು ಆನಿಯನ್ ಹಾಕುವಾಗಲೇ ಉಪ್ಪು ಹಾಕಿದ್ದೇನೆ, ನಮ್ಮದು ವಿಡಿಯೋ ಕಟ್ ಆದ್ರಿಂದ ನಾನು ಹೇಳಲಿಲ್ಲ. ಆಮೇಲೆ ಅದಕ್ಕೊಂದು 3 ಸ್ಪೂನ್ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಇಡಿ. ಮೊಸರು ಮತ್ತು ಗ್ರೇವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಈಗ ನಾನು ಅದಕ್ಕೆ ಕಸೂರಿ ಮೇಥಿ ಹಾಕ್ತಿರೋದು. ಕಸೂರಿ ಮೇಥಿ ಅಂದರೆ ಒಣಗಿದ ಮೆಂತ್ಯ ಸೊಪ್ಪು, ಅದು ಫ್ರೆಶ್ ಇದ್ದರೆ ಅದು ಹಾಕ್ಬೋದು. ಇನ್ನು ಇದು ಇಲ್ಲದ್ರೆ ನಮಗೆ ಪುದೀನ ಹಾಕಬೇಕು, ಆಗ ತುಂಬ ಚೆನ್ನಾಗಿರ್ತದೆ. ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ನಮ್ಮದು ಕರಿ ರೆಡಿಯಾಗಿದೆ, ನಾವೀಗ ಆಫ್ ಮಾಡುವ. ಈ ಕರಿ ನಮಗೆ ಗೀ ರೈಸ್ನೊಟ್ಟಿಗೆ ಮತ್ತು ಚಪಾತಿ ಒಟ್ಟಿಗೆ ಸಹ ಸೇವಿಸ್ಬೋದು.